ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಅಂದರೆ ತನಿಖೆಗೆ ಗವರ್ನರ್ ಅಂದರೆ ರಾಜ್ಯಪಾಲರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರ ಕುರ್ಚಿ ಅಲ್ಲಾಡ್ತಾ ಇದೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಅಂದ್ಬಿಟ್ಟು ಅವ್ರ ಫಾಲೋವರ್ಸ್ ಇದ್ದಾರೆ, ಅಹಿಂದ ಫಾಲೋವರ್ಸ್ ಅಂದರೆ ತಪ್ಪಾಗುತ್ತೆ, ಕುರುಬರು ಇದ್ದಾರೆ. ಕುರುಬರು ಏನಾಗಿದೆ, ಗಲಾಟೆ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ನಡೆಯೋ ತಪ್ಪು ಇಳಿಸ್ಬಾರ್ದು, ಜನಪ್ರಿಯ ಮುಖ್ಯಮಂತ್ರಿ, ಪ್ರಾಮಾಣಿಕ, ಇಷ್ಟು ಒಳ್ಳೆ ಮುಖ್ಯಮಂತ್ರಿ ಕಂಡೇ ಇಲ್ಲ ಅಂತ ಇದನ್ನೇನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಕಾಂಗ್ರೆಸ್ಸಿನ ಫಾಲೋಯರ್ಸ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಸು ಧರಣ ಮಾಡ್ತಾಯಿದೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ವಿರೋಧ ಮಾಡ್ತಾರೆ ಅಂತ ಸ್ವಲ್ಪ ಹೆಸರನ್ನ ಚೇಂಜ್ ಮಾಡಿಬಿಟ್ರು. ಇದೇ ನೋಡಿ ರಾಜಕೀಯ. ಏನು ಅಂದರೆ ಮಾಡ್ತಿರೋರು ಕುರುಬರು, ಅವರೇನೋ ಸಂಘ ಮಾಡ್ಕೊಂಡಿದ್ದಾರೆ. ಸಂಘಕ್ಕೆ ನೋಡಿ ಬೆಂಗಳೂರಿನಲ್ಲಿ KSR ರೈಲ್ವೆ ಸ್ಟೇಷನ್ ಅಂತ ಹೆಸರಿಟ್ಬಿಟ್ರು. ಇದಲ್ಲದೆ ನಿನ್ನೆ ಮೊನ್ನೆ ನೋಡ್ಬೋದು ನಾವು, ಎಲ್ಲ ಕುರುಬರು ಸ್ವಾಮಿಗಳು ಸಹ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಯಿಂದ ಇಳಿಸೋದಕ್ಕೆ ನಮ್ಮ ವಿರೋಧ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದು ಸಹ ಫೋಟೋಗಳೆಲ್ಲ ವಿಡಿಯೋದಲ್ಲಿ ಮತ್ತು ನ್ಯೂಸ್ ಪೇಪರ್ಗಳಲ್ಲಿ ಮತ್ತು TV ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಬರ್ತಾರೆ. ನೋಡ್ಬೋದು ಏನಾಗುತ್ತೆ, ಧರ್ಮ ನಿಂತಿರೋದ ವಿಶ್ವಾಸ ಮತ್ತು ನಂಬಿಕೆ ಮೇಲೆ. ಧರ್ಮ ಸಂವಿಧಾನಕ್ಕಿಂತ ದೊಡ್ಡದು. ಇದೇನು ಅಂತಂದರೆ ಹೆಜ್ಜೆಗೂ ಪ್ರೂವ್ ಆಗ್ತಾ ಇದೆ. ಕರ್ನಾಟಕವನ್ನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಸ್ವಾಮಿಗಳೆಲ್ಲ ಬೆಂಬಲ ಕೊಡ್ತಾ ಇದ್ದಾರಂತೆ. ಸ್ವಾಮಿಗಳೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿಕೊಂಡು ಬೆಂಬಲನ ವ್ಯಕ್ತಪಡಿಸಿದಂತೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆಗಿ ಅಂದ್ಬಿಟ್ಟು. ನೀವೇನಾದ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಾವು ಹೋರಾಟ ಮಾಡ್ತೀವಿ ಅನ್ನೋ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ನಮಗೆ ನ್ಯೂಸ್ಗಳು ಮುಖಾಂತರ ಗೊತ್ತಾಗ್ತಾ ಇದೆ. ಇದು ತಪ್ಪಿದು. ರಾಜಕೀಯ ಬೇರೆ, ಧರ್ಮ ಬೇರೆ ಅಂತ ಹೇಳಿದವರು ಕಾಂಗ್ರೆಸ್ನವರು. ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅವರೇ ಈ ದಾರಿನ ತುಳಿತಾ ಇದ್ದಾರೆ ಅಂತಂದರೆ ಇದು ವಿಡಂಬನೆ ಅಲ್ವಾ, ವಿಪರ್ಯಾಸ ಅಲ್ವಾ, ದೌರ್ಭಾಗ್ಯ ಅಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇರಲಿ, ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟುಬಿಟ್ಟಿದ್ದಾರಂತೆ. ಸಿದ್ದರಾಮಯ್ಯನವರು ಪ್ರಾಮಾಣಿಕರು, ಸ್ವಾಮಿಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ನಾವು ಅನ್ಕೋತೀವಿ ಪ್ರಾಮಾಣಿಕರು ಅಂತಾರೆ. ಪ್ರಾಮಾಣಿಕರು ಯಾಕೆ ಹೆದರ್ಕೋಬೇಕು ರೀ? 1000 ಎನ್ಕ್ವೈರಿಗಳಾಗಲಿ, ಹೈಕೋರ್ಟಲ್ಲಾಗಲಿ, ಸುಪ್ರೀಂ ಕೋರ್ಟಲ್ಲಾಗಲಿ, SIT-ನಲ್ಲಾಗಲಿ, CBI ಆಗಲಿ, ED ಆಗಲಿ, ಯಾವುದಕ್ಕೆ ಹೆದರ್ಕೊಳ್ಳೋದು ಬೇಕಿಲ್ಲ. ಬರೀ ತನಿಖೆ ಮಾಡೋದಕ್ಕೆ ಮಾತ್ರ ಸ್ವಾಮಿ ಅನುಮತಿ ಕೊಟ್ಟಿರೋದು. ಪ್ರಾಸಿಕ್ಯೂಷನ್ ಅಂದರೆ ತನಿಖೆ ಮಾಡೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿರೋದು. ಯಾಕೆಂದರೆ ಸಂವಿಧಾನದಲ್ಲಿ ಅದಿದೆ. ಆರ್ಡಿನರಿ ಜನ ಆದರೆ ಡೈರೆಕ್ಟ್ ಕೇಸ್ ಹಾಕ್ಬೋದು. ಆದರೆ ಸಾರ್ವಜನಿಕ ವ್ಯಕ್ತಿ ಮೇಲೆ ಕೇಸ್ ಹಾಕಬೇಕು ಅಂತಂದರೆ ರಾಜ್ಯಪಾಲರು ಪರ್ಮಿಷನ್ ಬೇಕು. ರಾಜ್ಯಪಾಲರು ಸಾಂವಿಧಾನಿಕ ಹುದ್ದೆ, ಅವ್ರ ಪರ್ಮಿಷನ್ ತಗೊಂಡು ನಿಮ್ಮ ಮೇಲೆ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಟು ನೀವು ಪ್ರಾಮಾಣಿಕರು, 14-15 ಬಡ್ಜೆಟ್ ನಡೆಸಿದ್ದೀರ, ತನಿಖೆ ಮಾಡಿ ಅಂತಂದ್ರೆ ನಿಮ್ಮ ಮಂಡಿ ಯಾಕೆ ಸುಡ್ತಾ ಇದೆ? ಇದು $1 ಬಿಲಿಯನ್ ಕ್ವಶನು. ನೀವು ಪ್ರಾಮಾಣಿಕರು, ನೀವು ಚಾಣಾಕ್ಷರು, ನೀವು ಬುದ್ಧಿವಂತರು, ಕಷ್ಟಪಟ್ಟು ಕೆಲಸ ಮಾಡೆಲ್ಲ ಒಪ್ಕೊಂಡ್ರೆ ತನಿಖೆನ ಎದುರಿಸಿ. ತನಿಖೆಗೆ ಎದುರುಬಿಟ್ರೆ ಯಾರು ನಿಮ್ಮನ್ನು ಕುರ್ಚಿಯಿಂದ ಎಳೀರಿ ಅಂತ ಹೇಳಿಲ್ಲ, ಮುಖ್ಯಮಂತ್ರಿನ ಬದಲಾಯಿಸಿ ಅಂತ ಹೇಳಿಲ್ಲ. ಯಾಕೆ ಹೆದರ್ಕೋತೀರಾ ಸ್ವಾಮಿ? ಪ್ರಾಮಾಣಿಕರು ಯಾಕೆ ಹೆದರ್ಕೋಬೇಕು ಸ್ವಾಮಿ? ಬನ್ನಿ, ಹೆದರ್ಕೋಬೇಡಿ. ಎಲ್ಲ ತನಿಖೆಗಳನ್ನು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ಥರ ಆಪಾದನೆಗಳು ಬಂದರೆ ರಾಜೀನಾಮೆ ಕೊಡಬೇಕು. ಹಿಂದೆ ನೋಡಿ ನಿಜಲಿಂಗಪ್ಪನವ್ರು ಕೊಟ್ಟಿದ್ದರಂತೆ, ಮತ್ತು 2-3 ಜನ ಚೀಫ್ ಮಿನಿಸ್ಟರ್ಗಳು ಕೊಟ್ಟಿದ್ದಾರೆ. ತಮ್ಮ ಮೇಲೆ ಆಪಾದನೆ ಬಂದಾಗ ಅವರೇನು ಮಾಡಿದ್ದಾರೆ, ಕುರ್ಚಿಯಿಂದ ಇಳಿದು ಎನ್ಕ್ವೈರಿ ಸಾಂಗವಾಗಿ ನಡೀಲಿ, ಸುಸೂತ್ರವಾಗಿ ನಡೀಲಿ, ಸುಸಂಬದ್ಧವಾಗಿ ನಡೀಲಿ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟು ಕುರ್ಚಿಯಿಂದ ಕೆಳಗಿಳಿದು ತನಿಖೆ ನಡೆಸಿ ಪ್ರಾಮಾಣಿಕರು ಅಂತ ಪ್ರೂವ್ ಆದಮೇಲೆ, ಇವ್ರ ತನಿಖೆಯಿಂದ ಇವ್ರ ತಪ್ಪು ಏನೂ ಇಲ್ಲ ಅಂತ ಗೊತ್ತಾದಮೇಲೆ ಪುನಃ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದರೆ, ಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿದರೆ. ಇದು ಸಂವಿಧಾನಿಕ ಹುದ್ದೆಯಲ್ಲಿ ಮಾಡಬೇಕಾದಂಥ ಅತ್ಯಂತ ಪ್ರಾಮಾಣಿಕವಾದ ಮೊದಲನೇ ಹೆಜ್ಜೆ ಇದು. ಇದನ್ನು ನೀವು ಮಾಡಿ. ಬರೀ ತನಿಖೆಗೆ ಮಾತ್ರ ಒಪ್ಪಿಗೆ ಕೊಟ್ಟಿರೋದು. ಪ್ರಾಸಿಕ್ಯೂಷನ್ ಅಂತಬಿಟ್ಟು ಮುಖ್ಯಮಂತ್ರಿ ಸ್ಥಾನದಿಂದ ಎಳೀರಿ ಅಂತ ಹೇಳಿಲ್ಲ. ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಸ್ಥಾನದಿಂದ ಎಳೆಯೋದಕ್ಕೆ ಹೋರಾಟನೂ ಮಾಡ್ತಿಲ್ಲ. ಎಲ್ಲ ತನಿಖೆಗಳನ್ನೂ ಎದುರಿಸಿ. ನೋಡಿ, ನರೇಂದ್ರ ಮೋದಿಯವರು ಎದುರಿಸಿದ ತನಿಖೆನ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ಅನೇಕ ತರಹ ಪ್ರೆಷರ್ಗಳನ್ನ, ಅನೇಕ ತರಹ ಇವುಗಳನ್ನ ಆಟಗಳನ್ನ ಹಾಕ್ತು. ಆ ಯಪ್ಪ ಯಾರ ಮುಂದೆನೂ ಬಾಯಿ ಬಿಡಲಿಲ್ಲ. ಎಲ್ಲ ತನಿಖೆಗಳು ಪ್ರಾಮಾಣಿಕರಾಗಿದ್ದರಿಂದ ಎಲ್ಲ ತನಿಖೆಗಳನ್ನ ಎದುರಿಸ್ಬಿಟ್ಟು ನೋಡಿ, ಪ್ರಾಮಾಣಿಕರಾಗಿ ಪುಟ ಬಿಟ್ಟ ಚಿನ್ನದ ಹಾಗೆ. ಚಿನ್ನ ಸಾವಿರಾರು ವರ್ಷಗಳಿಂದ ಸಾವಿರಾರು ಪರೀಕ್ಷೆಗಳಿಗೆ ಒಳಗಾಗಿ ಅದು ನಾನು ಚಿನ್ನ, ನಾನು
ಶ್ರೇಷ್ಠ ಅಂತ ಪ್ರೂವ್ ಮಾಡ್ಕೊಂಡಿದೆ. ಹಾಗಾಗಿ ಚಿನ್ನದ ಬೆಲೆ ಇವತ್ತು ಗಗನಕ್ಕೇರಿದ್ರು, ಜನ ಮುಗಿಬಿಡ್ತಾರೆ ಚಿನ್ನ ತಗೋಬೇಕು ಅಂತ. ಹಾಗೆ ನರೇಂದ್ರ ಮೋದಿಯವರು ನೋಡಿ ಮುಖ್ಯಮಂತ್ರಿಯಾಗಿ ಚಿನ್ನದ ಥರ ಹೊರಗೆ ಬಂದರು, ಪ್ರಧಾನಮಂತ್ರಿಯಾಗಿ ಚಿನ್ನದ ಥರ ಹೊರಗೆ ಬರ್ತಾಯಿದ್ದಾರೆ. 4ನೇ ಸರಿನೂ ಪ್ರಧಾನಮಂತ್ರಿ ಆಗ್ತಾರೆ, 5ನೇ ಸರಿನೂ ಪ್ರಧಾನಮಂತ್ರಿ ಆಗ್ತಾರೆ, 6ನೇ ಸರಿನೂ ಪ್ರಧಾನಮಂತ್ರಿ ಆಗ್ತಾರೆ, 100 ವರ್ಷ ದಾಟೋವರೆಗೂ ಪ್ರಧಾನಮಂತ್ರಿ ಆಗಿರ್ತಾರೆ. ಇದು ಖಂಡಿತ ಕಠೋರ ಸತ್ಯ. ಹೀಗಿರಬೇಕಾದ್ರೆ ಸಿದ್ದರಾಮಯ್ಯನವರೇ, ನೀವು ಪ್ರಾಮಾಣಿಕ ಮುಖ್ಯಮಂತ್ರಿ, ನೀವು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿ, ನೀವು 15 ಬಡ್ಜೆಟ್ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ, ನೀವು ಶೋಷಿತ ಸಮಾಜದ ಮೇಲೆತ್ತಬೇಕು ಅಂತ ಟೊಕ್ಕ ಕಟ್ಟು ನಿಂತಿರ್ತಕ್ಕಂಥ ಮುಖ್ಯಮಂತ್ರಿ. ಈ ಪುಟುಗೋಸಿ ಅಪಾದನೆಗಳಿಗೆಲ್ಲ ಯಾಕ್ರೆ ಹೆದರ್ತೀರ? ಬನ್ನಿ, ಅದೇನು ಹೆದರಿ ತನಿ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಎದುರಿಸೋಣ ಬನ್ನಿ ಅಂತ ಹೇಳಿ ಧೈರ್ಯ ಇಲ್ಲಿ ತೋರಿಸ್ಬೇಕು. ಆಯಿತು ಬನ್ನಿ, ನಾನು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ತೀನಿ, ಎಲ್ಲ ಶುದ್ಧನಾಗಿ ಬಂದು ಮತ್ತೆ ಮುಖ್ಯಮಂತ್ರಿಯಾಗಿ ಕೂತ್ಕೋತೀನಿ ಅಂತ ಹೇಳ್ತಕ್ಕಂಥ ಧೈರ್ಯ ನಿಮ್ಮಲ್ಲಿ ಬರಲಿ. ಆಗ ನಿಮಗೆ ಬರೀ ಕುರುಬರಲ್ಲ, ಇಡೀ ಕರ್ನಾಟಕ ನಿಮ್ಮ ಫಾಲೋಯರ್ ಆಗುತ್ತೆ ಅಂತೇಳಿ ಇದನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.